ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ದಿನ ಹೇಗಿತ್ತು? ಥಿಂಕಿಂಗ್ ದಟ್ ಇಟ್ ವೆಂಟ್ ರಿಯಲಿ ವೆಲ್. ಇವತ್ತಿನ ಸೆಷನ್ ಅಲ್ಲಿ 6th ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಹೋಲ್ ಕ್ಲಾಸ್ ಅಲ್ಲಿ ನಾವು ನೋಡಿದ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲದಲ್ಲಿ ಹೇಗೆ ಒಂದು ವಾಕ್ಯವನ್ನು ರಚನೆ ಮಾಡ್ತೀವಿ, ಹೇಗಿರತ್ತೆ, ನಾವು ಹೇಗೆ ಅದನ್ನ ಐಡೆಂಟಿಫೈ ಮಾಡ್ಬೋದು, ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಸೆಂಟೆನ್ಸಸ್ ಇವೆಲ್ಲ ನೋಡಿರ್ತೀವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡೋಣ. ಅದನ್ನ ನೋಡೋಕ್ ಮುಂಚೆ ಕೆಲವು ವಿಷಯಗಳು ನಮ್ಮ ದೇಶದ ಬಗ್ಗೆ ನಡೆಯುವ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣವಾ? ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜು ಹೆಚ್ಚಾಗತ್ತೆ ಅಲ್ವಾ? ಪ್ರತಿಯೊಂದು ಕ್ಲಾಸಲ್ಲೂ ನಾವು ನೋಡ್ತಿದೀವಿ, ಕರೆಕ್ಟಾ? ಇವತ್ತೊಂದು ಸೆಷನ್ ಅಲ್ಲೂ ಅದನ್ನ ನಾವು ತಿಳ್ಕೊಳ್ಳೋಣ. ಕೊನೆಯಲ್ಲಿ ಲಾಸ್ಟ್ 10 ಮಿನಿಟ್ಸ್ ಇವತ್ತಿನ ಸೆಷನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಕಂಜಂಕ್ಷನ್ಸ್ ಮತ್ತೆ ಆರ್ಟಿಕಲ್ಸ್ ಅದನ್ನ 2 ವಾರದ ಹಿಂದೆ ನಾವು ನೋಡಿದೀವಿ. ಅದೆಲ್ಲರಿಗೂ ನಿಮ್ಗೆ ಚೆನ್ನಾಗಿ ನೆನಪಿದ್ಯಾ? ಅದು ನೆನಪಿಸೋದಕ್ಕೆ ಕಾರಣವಾಗಿ ನಾವು ಇದನ್ನ ಕ್ವೆಶನ್ಸ್ ನ ಕೇಳಿರ್ತೀನಿ, ಅದೇ ವರ್ಡ್ ಬಾಲ್ ಅಲ್ಲಿ ಕೇಳಿರ್ತೀನಿ, ನೀವು ಅದನ್ನ ಆನ್ಸರ್ ಮಾಡಕ್ಕೆ ಪ್ರಯತ್ನ ಮಾಡಿ, ಆಯ್ತಾ? ನಮ್ ದೇಶದಲ್ಲಿ ಯಾವ ಊರನ್ನ ಸಿಟಿ ಆಫ್ ಜಾಯ್ ಅಲ್ಲದೆ ಸೈನ್ಸ್ ಸಿಟಿ ಅಂತ ಕರೀತಾರೆ? ಯಾವ ಒಂದು ಸಿಟಿನ ಆ ತರ ಹೇಳ್ತಾರೆ? ಸಿಟಿ ಆಫ್ ಜಾಯ್ ಅಲ್ಲದೆ ಸೈನ್ಸ್ ಸಿಟಿ ಅಂತ ಯಾವ ಊರನ್ನ ಹೇಳಕ್ಕಾಗುತ್ತೆ? ಹೇಳ್ತಾರೆ ಕೋಲ್ಕಟಾ, ಈ ಊರನ್ನೇ ಹೇಳೋದು, ಆಯ್ತಾ? ಈ PDF ನೀವೆಷ್ಟೋ ಫೈಲ್ಸ್ ನೋಡಿರ್ತೀರಿ, ಅಟ್ಯಾಚ್ಮೆಂಟ್ PDF ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಈ PDF ಇನ್ ಎಕ್ಸ್ಪ್ಯಾನ್ಷನ್ ಏನು? ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಇವಾಗೆಲ್ಲ ನಮ್ಮ ಫೋನ್ಗೆ OTP ಅಂತ ಒಂದು ಬರುತ್ತೆ, ಅದು ಕೊಟ್ರೆ ಮಾತ್ರ ನಮಗೆ ಬ್ಯಾಂಕ್ ಡೀಟೇಲ್ಸ್ ಏನಾದ್ರೂ ಒಂದು ಲಾಗಿನ್ ಮಾಡಕ್ಕಾಗತ್ತೆ. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಅದೇ ತರ ಈ ಕಂಪ್ಯೂಟರ್ಗೆ ಸಂಬಂಧವಾಗಿರೋ ನಮ್ಮ ಫೈಲ್ಸ್ ನ ಸೇವ್ ಮಾಡ್ತೀವಿ ಅಂದ್ರೆ ಅದು PDF ಫಾರ್ಮ್ಯಾಟ್ ಅಲ್ಲಿ ಇರತ್ತಲ್ವಾ? ಅದದ್ದು ಎಕ್ಸ್ಪ್ಯಾನ್ಷನ್ ಏನಪ್ಪಾ ಅಂದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ನಮ್ಮ ದೇಶದಲ್ಲಿ ಸಮೀಪದಲ್ಲಿ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇವ್ರನ್ನ ನೇಮ ಮಾಡಿದ್ದಾರೆ. ಯಾರಿವರು? ಹೂ ಇಸ್ ದಿಸ್ ಪರ್ಸನಾಲಿಟಿ? ಸೂರ್ಯಕಾಂತ್. ಇವರೇ ನಮ್ಮ ದೇಶದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಅಪಾಯಿಂಟ್ ಆಗಿರೋರು. ಹಿ ಇಸ್ ದಿ 53rd ಚೀಫ್ ಜಸ್ಟಿಸ್. ಹಿ ವಾಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಆನ್ 23rd ನವೆಂಬರ್. ಯಾವಾಗ? 23rd ನವೆಂಬರ್ ಅಪಾಯಿಂಟ್ ಆಗಿದ್ದಾರೆ. ಯಾರಪ್ಪ ಇವರು? ಗೆಸ್ ದಿ ಪರ್ಸನಾಲಿಟಿ. ಐಮ್ ಸೋ ಸಾರಿ. ಇವರೊಬ್ರು ಸ್ಪೋರ್ಟ್ಸ್ ಪರ್ಸನಾಲಿಟಿ, ಪರ್ಸನ್ ಪರ್ಟೈನಿಂಗ್ ಟು ಹಾಕಿ. ಗೊತ್ತಿದ್ಯಾ ನಿಮ್ಗೆ? ಎಕ್ಸಾಕ್ಟ್ಲಿ, ಸೂಪರ್ ಮಕ್ಕಳೇ, ಚೆನ್ನಾಗಿ ಐಡೆಂಟಿಫೈ ಮಾಡಿದೀರಾ. ಗೊತ್ತಿದೆ ನಿಮ್ಮೆಲ್ಲರಿಗೂ. ಧನ್ರಾಜ್ ಪಿಳ್ಳೈ ಇವ್ರೆ. ಇವ್ರು ಯಾರಪ್ಪ ಅಂದ್ರೆ ಇಂಡಿಯನ್ ಫೀಲ್ಡ್ ಹಾಕಿ ಪ್ಲೇಯರ್. ನಮ್ ದೇಶದ ನ್ಯಾಷನಲ್ ಟೀಮ್, ಆ ಟೀಮ್ಗೆ ಕ್ಯಾಪ್ಟನ್ ಆಗು ಇದ್ರು. ಓಕೆನಾ? ಸಿಟಿ ಆಫ್ ಜಾಯ್ ಕೋಲ್ಕಟಾ ಅಂತೀವಿ. PDF ಇನ್ ಎಕ್ಸ್ಪ್ಯಾನ್ಷನ್ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಪ್ಪ ಅಪಾಯಿಂಟ್ ಆಗಿದ್ದಾರೆ ಅಂದ್ರೆ ಸೂರ್ಯಕಾಂತ್. ದ ಪರ್ಸನಾಲಿಟಿ ಹೂಮ್ ಐ ಹ್ಯಾಡ್ ಶೋನ್ ಆನ್ ದಿ ಪಿಕ್ಚರ್ ವಾಸ್ ಧನ್ರಾಜ್ ಪಿಳ್ಳೈ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲದಲ್ಲಿ ಒಂದು ವಿಷಯವಾದದ್ದು ನಡೀತಾನೆ ಇದೆ ಅಂತ ಹೇಳ್ಬೇಕಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದ್ರದ್ದು ಸೆಂಟೆನ್ಸ್ ಫಾರ್ಮೆಟ್ ಹೇಗಪ್ಪ ಇರತ್ತೆ? ಇದ್ರದ್ದು ಸೆಂಟೆನ್ಸ್ ಫಾರ್ಮೆಟ್ ಹೇಗಿರತ್ತೆ ಅಂದ್ರೆ, ಯಾವ ಒಬ್ಬ ವ್ಯಕ್ತಿ ಅಲ್ಲದೆ ಯಾರ ಬಗ್ಗೆ ನಾವು ಮಾತಾಡ್ತಿದೀವಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆಮ್, is, or are. Depending upon the subject, we use these 3 helping verbs. ಇದ್ರ ಜೊತೆಗೆ verb, ಅದ್ರ ಜೊತೆ ING ನ ನಾವು ಸೇರಿಸ್ಕೊಳ್ತೀವಿ. ಇದಾದ್ಮೇಲೆ ಬರೋದು ಆಬ್ಜೆಕ್ಟ್. ಈ ING ಇದೆ ಅಂದ್ರೇನೆ ಅದು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಈ ಕಂಟಿನ್ಯೂಸ್ ಅನ್ನೋ ಹೆಸರಿಗೆ ಮತ್ತೊಂದು ಪದ ಇದೆ. ಅದೇನಪ್ಪ ಅಂದ್ರೆ ಪ್ರೋಗ್ರೆಸಿವ್. ಅದ್ರದ್ದು ಮತ್ತೊಂದು ಹೆಸರು ಏನದು? ಪ್ರೋಗ್ರೆಸಿವ್. Okay, another name for continuous tense is that progressive tense. It is raining. ಇವಾಗ ಮಳೆ ಬೀಳ್ತಾನೆ ಇದೆ. ಇವಾಗ ಮಳೆ ಬೀಳ್ತಾನೆ ಇದೆ. They are listening to the
ಕ್ಲಾಸ್. ಅವರು ಕ್ಲಾಸ್ ಅನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ದೇ ಆರ್ ಲಿಸನಿಂಗ್ ಟು ದಿ ಕ್ಲಾಸ್. ಬೇರೆ ಏನಾದ್ರೂ ಸಂದರ್ಭ ಗೊತ್ತಾ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಮಾತಾಡೋ ತರ? ಗೊತ್ತಿದ್ರು ನೀವು ಹೇಳ್ಬೋದು ಮಕ್ಳೇ. ನಿಮ್ಗೆ ಬೇರೆ ಏನಾದ್ರೂ ಗೊತ್ತಿದ್ರು ಉದಾಹರಣೆ ಹೇಳ್ಬೋದು. ಸಮಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ನೌ. ಎಕ್ಸಾಕ್ಟ್ಲಿ. ಯಾವುದೇ ಒಂದು ಕೆಲಸ ಇವಾಗ ಒಂದು ನಡೀತಾನೆ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಉಪಯೋಗಿಸ್ತೀವಿ. ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಹೇಳ್ಬೋದು. ಆಕ್ಷನ್ ದಟ್ ಇಸ್ ಹ್ಯಾಪನಿಂಗ್ ರೈಟ್ ನೌ. ಇಟ್ ಇಸ್ ರೈನಿಂಗ್. ಇವಾಗ ಮಳೆ ಬೀಳ್ತಾನೆ ಇದೆ. ಅವರು ಕ್ಲಾಸ್ ಅನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಆಕ್ಷನ್ಸ್ ದಟ್ ಸಮಥಿಂಗ್ ಇನ್ ಪ್ರೋಗ್ರೆಸ್. ಇವಾಗ ಒಂದು ವಿಷಯವಾದದ್ದು ಪ್ರೋಗ್ರೆಸ್ ಇಲ್ಲಿದೆ. ಮುಂದೆ ಬರೋ ಕಾಲದಲ್ಲಿ ಆ ವಿಷಯವಾದದ್ದು ನಡೆಯೋದಿಕ್ಕೆ ಈಗ ಅದಕ್ಕೆ ಸಂಬಂಧವಾಗಿರೋ ಕೆಲಸವಾದದ್ದು ನಡೀತಾನೆ ಇದೆ. ಆಕ್ಷನ್ಸ್ ಇನ್ ಪ್ರೋಗ್ರೆಸ್. ಇದಕ್ಕೂ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಐ ಆಮ್ ಈಟಿಂಗ್, ಸಾರಿ, ಶಿ ಇಸ್ ಸ್ಟಡಿಯಿಂಗ್ ಫಾರ್ ದಿ ಎಕ್ಸಾಮ್. ಶಿ ಇಸ್ ಸ್ಟಡಿಯಿಂಗ್ ಫಾರ್ ದಿ ಎಕ್ಸಾಮ್. ಅವಳು ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದಾಳೆ. ಯಾವಾಗಪ್ಪ ಎಕ್ಸಾಮ್ ಅಂತ ನೋಡಿದ್ರೆ ಮುಂದಿನ ತಿಂಗಳು ಇರುತ್ತೆ. ಆ ಮುಂದಿನ ತಿಂಗಳು ಬರೋ ಎಕ್ಸಾಮ್ಗೋಸ್ಕರ ಅವಳು ಇವಾಗ ಪ್ರಿಪೇರ್ ಮಾಡ್ತಿದ್ದಾಳೆ. ಶಿ ಇಸ್ ಸ್ಟಡಿಯಿಂಗ್, ಓದ್ತಾ ಇದ್ದಾಳೆ. ಶಿ ಇಸ್ ಸ್ಟಡಿಯಿಂಗ್ ಫಾರ್ ದಿ ಎಕ್ಸಾಮ್ಸ್. ಶಿ ಇಸ್ ಸ್ಟಡಿಯಿಂಗ್ ಫಾರ್ ದಿ ಎಕ್ಸಾಮ್ಸ್. ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇತ್ತಂದ್ರೂ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಫ್ಯೂಚರ್ ಪ್ಲಾನ್ಸ್. ಅವರು ಮುಂದಿನ ತಿಂಗಳು ದೇ ಆರ್ ಮೂವಿಂಗ್ ಟು ಮುಂಬೈ ನೆಕ್ಸ್ಟ್ ಮಂತ್. ಅವ್ರು ಮುಂದಿನ ತಿಂಗಳು ಮುಂಬೈಗೆ ಹೊಟ್ಟೋಗ್ತಾರೆ. ಮುಂದಿನ ತಿಂಗಳು ಹಂಗಂದ್ರೆ ಅದು ಫ್ಯೂಚರ್ ಟೆನ್ಸ್ ಆಗ್ಬಿಡತ್ತಲ್ವಾ ಮ್ಯಾಮ್? ಮುಂದಿನ ತಿಂಗಳು ಹೋಗ್ತಾರೆ ಆದ್ರೆ ಹೋಗ್ತಿದ್ದಾರೆ, ಅದು ಪ್ಲಾನ್. ಇವಾಗ ನಡೀತಿಲ್ಲ, ಮುಂದೆ ಬರೋ ಪ್ಲಾನು. ಅದೇ ಹೋಗ್ತಿದಾರೆ ಅಂತ ನಾವು ಹೇಳ್ತೀವಿ. ದೇ ವಿಲ್ ಬಿ ಗೋಯಿಂಗ್ ಟು ಮುಂಬೈ ನೆಕ್ಸ್ಟ್ ಮಂತ್ ಅಂದ್ರೇನೆ ಆ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಕ್ ಮಾತ್ರನೇ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸೋದು. ಫಾರ್ ಫ್ಯೂಚರ್ ಪ್ಲಾನ್ಸ್ ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಫಾರ್ ಟೆಂಪರರಿ ಸಿಚುಯೇಷನ್ಸ್, ಟೆಂಪರರಿ ಸಿಚುಯೇಷನ್ಸ್. ಅವನು ಅವನ ಗೆಳೆಯರ ಜೊತೆ ಕೆಲ್ಸ ಸಿಗೋ ತನಕ ಅವ್ರ ಜೊತೆ ಇರ್ತಾನೆ. ಹಿ ಇಸ್, ಹೀಸ್ ಅಂದ್ರೆ ಏನು? ಹಿ ಮತ್ತೆ ಇಸ್ ಇದು ಒಟ್ಟಿಗೆ ಸೇರಿಸಿದಾಗ ಹಿ ಇಸ್ ಸ್ಟೇಯಿಂಗ್ ವಿತ್ ಫ್ರೆಂಡ್ಸ್. ಹಿ ಇಸ್ ಸ್ಟೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಟಿಲ್ ಹಿ ಗೆಟ್ಸ್ ಅ ಜಾಬ್. ಕೆಲಸ ಸಿಕ್ಕೋ ತನಕ ಅವನು ಅವ್ರ ಗೆಳೆಯರ ಜೊತೆಗೆ ಇರ್ತಾನೆ, ವಾಸ ಮಾಡ್ತಾನೆ. ಅಂಟಿಲ್
ಈ ಫೈನ್ಸ್ ಅ ಜಾಬ್, ಕೆಲಸ ಸಿಕ್ಕೋ ತನಕ. ಕೆಲಸ ಸಿಕ್ಕೋ ತನಕ ಅವನ್ ಗೆಳೆಯರ ಜೊತೆನೆ ವಾಸ ಮಾಡ್ತಾನೆ. ಟೆಂಪರರಿ. ಸೊ ಇಂತಹ ಇನ್ಸ್ಟೆನ್ಸ್ಗಳಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಉಪಯೋಗಿಸ್ತೀವಿ. ಅಂದ್ರೆ ಇಲ್ಲಿ ನೋಡಿದ್ರೆ ಇಸ್ ಉಪಯೋಗಿಸಿದೀವಿ, ಇಲ್ಲಿ ಆರ್ ಬಳಸಿದೀವಿ, ಮತ್ತೆ ಇಲ್ಲಿ ಇಸ್. ಎಲ್ಲೇ ಮ್ಯಾಮ್ ಹಂಗಂದ್ರೆ ಆಮ್ ಅನ್ನ ಉಪಯೋಗಿಸ್ತೀವಿ. ಐ ಆಮ್ ಟೀಚಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಅನ್ನೋ ಸಬ್ಜೆಕ್ಟ್ ಬರುವಾಗ ಆಮ್ ಅನ್ನೋ ಈ ಹೆಲ್ಪಿಂಗ್ ವರ್ಬ್ ಆದದ್ದು ಬರುತ್ತೆ. ಓಕೆ, ನಾನು ಅಂತ ಬರುವಾಗ, ಫಾರ್ ಲೆಟ್ ಮಿ ರೈಟ್ ಇಟ್ ಓವರ್ ಹಿಯರ್ ಇಟ್ ಸೆಲ್ಫ್. ಹ್ಯಾವ್ ಯು ಮೇಡ್ ನೋಟ್ ಆಫ್ ದೀಸ್ ಎಕ್ಸಾಂಪಲ್ಸ್? ಈ ಉದಾಹರಣೆಗಳನ್ನ ಬರ್ಕೊಂಡಿದ್ದೀರಾ? ನೀವೆಲ್ಲರೂ ಬರ್ಕೊಂಡಿದ್ರೆ ನಾನು ಇದನ್ನ ಇರೇಸ್ ಮಾಡ್ಕೊಳ್ತೀನಿ. ಓಕೆ, ನೀವೆಲ್ಲರೂ ಬರ್ಕೊಂಡಿದ್ರ ಅಂತ ಭಾವಿಸ್ಕೊಳ್ತಾ ಕಳಿಸ್ತಿದ್ದೀನಿ. ಸೊ ಯಾವೆಲ್ಲ ಸಬ್ಜೆಕ್ಟ್ಸ್ ಆಗಿ ನಾವು ಉಪಯೋಗಿಸ್ತೀವಿ? ನಾನು, ಮತ್ತೆ ನಾವು, ನೀನು, ನೀವು, ಅವನು, ಅವಳು, ಅದು, ಅವರು, ದೇ. ನಾನು ಅಂತ ಬರೆಯುವಾಗ ಆಮ್ ಅನ್ನೋ ಈ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇದಾದ್ಮೇಲೆ ಬರೋ ಈ ವರ್ಬ್ ಪ್ಲಸ್ ಐ ಎನ್ ಜಿ ಅದೆಲ್ಲ ಕಾಮನ್. ವಿ ಆರ್, ಯು ಆರ್, ದೇ ಆರ್. ಓಕೆ, ಆಮ್ ಅನ್ನೋದು ಮಾತ್ರ ಯಾರಿಗೆ ಬರುತ್ತೆ? ಸಬ್ಜೆಕ್ಟ್ ಆದದ್ದು ಐ ಅನ್ನೋದಕ್ಕೆ ಮಾತ್ರ ನಾವು ಉಪಯೋಗಿಸ್ತೀವಿ. ಇದೇ ಹಿ, ಶಿ, ಇಟ್ ಮೂರನೇವರು. ಅವನು, ಅವಳು, ಅದು. ಹಿ ಎಸ್, ಈಗ ಒಂದ್ ಕೆಲಸವಾದದ್ದು ನಡೀತಾನೇ ಇದೆ. ಎಸ್ ಅನ್ನೋ ಈ ಹೆಲ್ಪಿಂಗ್ ವರ್ಬ್ ನ ಉಪಯೋಗಿಸ್ವಿ. ವಿ, ಯು, ದೇ, ವಿ ಯೂಸ್ ಆರ್. ಫಾರ್ ಐ as a subject we use am. For he, she, it we use is. After this it is common. verb ಜೊತೆ ing, ಅದಾದ್ಮೇಲೆ ಆಬ್ಜೆಕ್ಟ್. ಕೆಲವು ಉದಾಹರಣೆಗಳನ್ನ ಟಿವಿಟಿ ಮೂಲಕ ನೋಡೋಣ. ಅದು ಬೆಟರ್ ಆಗಿ ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಆಯ್ತಾ? ಸೆಂಟೆನ್ಸಸ್ ನ ನೀತಿ ಅರೇಂಜ್ ಮಾಡಿ ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಕೊಡ್ಬೇಕು. ಇಲ್ಲಿ ನೋಡಿ, ಟೆನ್ ಸಬ್ಜೆಕ್ಟ್ ಪ್ಲಸ್ ಆಮ್ ಪ್ಲಸ್ ಇಸ್ ಆರ್ ಆರ್. ಆಮ್, ಇಸ್ ಆರ್ ಆರ್ ವರ್ಬ್ ಐ ಎನ್ ಜಿ. ಐ ಅನ್ನೋ ಸಬ್ಜೆಕ್ಟ್ಗೆ ಮಾತ್ರ ಆಮ್, ಬಿ, ಯು, ದೇಗೆ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಉಪಯೋಗಿಸ್ತೀವಿ. ಅದಾದ್ಮೇಲೆ ನೋಡೋಣವಾ? ಅವನು ಈಗ ಕ್ರಿಕೆಟ್ ಅನ್ನ ಆಟ ಆಡ್ತಾ ಇದ್ದಾನೆ. ಹೇಗೆ ಹೇಳ್ದು? ಅವನು ಅಂತ ಸಬ್ಜೆಕ್ಟ್ ಇದೆ, ಅಂದ್ರೆ ಏನ್ ಬರುತ್ತೆ? ಎಸ್ ಬರುತ್ತೆ. ಈಗ ಆಟ ಆಡ್ತಾ ಇದ್ದಾನೆ. ಹಿ ಇಸ್ ಪ್ಲೇಯಿಂಗ್ ಕ್ರಿಕೆಟ್. ಒಬ್ರು ಹೇಳಿದ್ದಾರೆ ಹಿ ಇಸ್ ಪ್ಲೇ ಕ್ರಿಕೆಟ್ ಅಂತ, ಪ್ಲೇ ಕ್ರಿಕೆಟ್ ಅಂತ ಹೇಳಿದ್ದಾರೆ. ಪ್ಲೇಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗ್ಬಿಡತ್ತೆ. ಮುಗ್ದಿರೋ ಕೆಲ್ಸ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅದು ಪಾಸ್ಟ್. ಇವಾಗ ಒಂದ್ ಕೆಲ್ಸ ಆಗ್ತಿದೆ ಅಂದ್ರೆ ನಾನು ಏನಂದೆ? ವರ್ಬ್ ಜೊತೆ ಐ ಎನ್ ಜಿ ಬರಿಬೇಕಂತ ಹೇಳಿದ್ನಲ್ಲ, ಕರೆಕ್ಟಾ? ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಆರ್ ಬರತ್ತಾ ಮಕ್ಳೇ ಇಲ್ಲಿ? ಐ ಅನ್ನೋದು ಸಬ್ಜೆಕ್ಟ್. ಸಬ್ಜೆಕ್ಟ್ ಐ ಅಂತ ಬಂದಾಗ ಏನ್ ಬರುತ್ತೆ? ಐ ಆಮ್. ನಾನ್ ಹೋಗ್ತಾನೆ ಇದ್ದೀನಿ. ಎಲ್ಲಿಗೆ? ಮಾರ್ಕೆಟ್ಗೆ. ಟು ದಿ ಮಾರ್ಕೆಟ್. ಪರ್ಫೆಕ್ಟ್. ಅವರು ಬಾವಿಯನ್ನ ಡಿಕ್ ಮಾಡ್ತಾನೆ ಇದ್ದಾರೆ. ಅವರು ಅಂತ ಬರುವಾಗ್ಲೂ ಹೇಳ್ಬೋದು, ಅವರು ಅಂತ ಸಬ್ಜೆಕ್ಟ್ನು ಉಪಯೋಗಿಸ್ಬೋದು.
ನಾವು ಈ ಸಬ್ಜೆಕ್ಟ್ನು ಬಳಸ್ಬೋದು. ಈ ಎರಡು ಸಬ್ಜೆಕ್ಟ್ಗೆ ನಾವು ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ತಾನೇ ಬಳಸೋದು. ಇಸ್ ಉಪಯೋಗಿಸ್ತೀವಾ? ಅಲ್ಲ. ಎನಿ ಆಫ್ ದಿ ಸಬ್ಜೆಕ್ಟ್ ಇಟ್ ಇಸ್ ರೈಟ್. ದೇ ಆರ್, ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದಮ್. ದೇ ಆರ್ ಡಿಗಿಂಗ್, ಒಂದ್ ಬಾವಿಯನ್ನ ಅವ್ರು ತೋಡ್ತಾ ಇದ್ದಾರೆ. ದೇ ಆರ್ ಡಿಗಿಂಗ್ ಅ ವೆಲ್. ಮತ್ತೊಂದು ಸೆಂಟೆನ್ಸ್ ನೋಡೋಣ. ಈ ಒಂದು ಕೆಲಸ ನಡೀತಿಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳೋದು? ನಾಟ್ ಅನ್ನೋ ಪದಾನ್ ಬಳಸ್ತೀವಿ. ಐ ಆಮ್ ನಾಟ್ ಕೀಪಿಂಗ್ ವೆಲ್. ನನಗೆ ಹುಷಾರಿರ್ತಿಲ್ಲ. ಅವನು ಮಾರ್ಕೆಟ್ಗೆ ಹೋಗ್ತಾ ಇಲ್ಲ. ಹಿ ಇಸ್ ನಾಟ್ ಗೋಯಿಂಗ್ ಟು ದಿ ಮಾರ್ಕೆಟ್. ಅವಳು ಫುಟ್ಬಾಲ್ನ ಆಟ ಆಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವಳು ಅನ್ನೋದು ಸಬ್ಜೆಕ್ಟ್, ಇಸ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಉಪಯೋಗಿಸ್ತೀವಿ. ನಾಟ್ ನೆಗೆಟಿವ್ ಸೆಂಟೆನ್ಸ್ ಅಲ್ವಾ? ನಾಟ್ ಆಟ ಆಡ್ತಾ ಇಲ್ಲ. ಪ್ಲೇಯಿಂಗ್, ಪ್ಲೇ ಜೊತೆ ING. ಏನ್ ಆಟ ಆಡ್ತಿಲ್ಲ? ಆಬ್ಜೆಕ್ಟ್ ಆಗಿರೋದು ಫುಟ್ಬಾಲ್. ಸೊ ಶಿ ಈಸ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್. ನಾವು ಹಾಡನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ವಿ ಆರ್ ಲಿಸನಿಂಗ್ ಟು ಮ್ಯೂಸಿಕ್. ಏನನ್ನ ಕೇಳಿಸ್ಕೊಳ್ತಾ ಇದೀವಿ? ಮ್ಯೂಸಿಕ್ ಅನ್ನ ಕೇಳಿಸ್ಕೊಳ್ತಾ ಇದೀವಿ. ನಾವು ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್, ಲಿಸನ್ ಅನ್ನೋದು ವರ್ಬ್ ಜೊತೆ ING. ಇವೆರಡು ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಇವಾಗ ತನಕ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದು ಎಂತಹ ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ, ಆ ಸೆಂಟೆನ್ಸಿನ ಸ್ಟ್ರಕ್ಚರ್ ಹೇಗಿರತ್ತೆ, ಇದೆಲ್ಲ ನೋಡಿದೀವಿ ಅಲ್ವಾ? ನಾನೇನಂದೆ ಪ್ರಾರಂಭದಲ್ಲೇ, ಈ ಆರ್ಟಿಕಲ್ಸ್ ಮತ್ತೆ ಕಂಜಂಕ್ಷನ್ ಸಂಬಂಧವಾಗಿರೋ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ನಿಮ್ಗೆ ರೀಕ್ಯಾಪ್ ಆಗ್ಬೇಕಲ್ವಾ? ಕರೆಕ್ಟಾ? ಸೊ ಆ ಕ್ವೆಶನ್ಸ್ನ ಈ ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕನೇ ನೋಡೋಣ. ಒಂದು ನಿಮಿಷ. ಆನ್ಸರ್ಸ್ ಗೊತ್ತಿದ್ರೆ ABC ಆ ಆನ್ಸರ್ ಮಾತ್ರ ನೀವೇ ಬರ್ಕೊಳ್ಳಿ. ಯು ಕ್ಯಾನ್ ನೋಟ್ ಡೌನ್ ಓನ್ಲಿ ದಿ ಆನ್ಸರ್. ಕ್ವೆಶನ್ ನ ಬರ್ಕೊಬೇಕಂತ ಏನಿಲ್ಲ. ವಿಚ್ ಆರ್ಟಿಕಲ್ ಇಸ್ ಯೂಸ್ ಬಿಫೋರ್ ಅ ವವಲ್ ಸೌಂಡ್? ಆರ್ಟಿಕಲ್ ನ ವವಲ್ ಸೌಂಡ್ ಬರೋ ಪದಕ್ ಮುಂಚೆ ಯಾವ ಆರ್ಟಿಕಲ್ ನ ನಾವು ಉಪಯೋಗಿಸ್ತೀವಿ? ಅ, ಆನ್, ದ ಯಾವುದು ಇಲ್ಲ. ಯಾವ ಆರ್ಟಿಕಲ್ ನ ವವಲ್ ಸೌಂಡ್ ಕೊಡೋ ಆ ಲೆಟರ್ ಮುಂಚೆ ನಾವು ಬಳಸ್ತೀವಿ? ಕೊನೆಯಲ್ಲಿ ನಾನು ಆನ್ಸರ್ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನೀವು ಆನ್ಸರ್ ಮಾತ್ರ ನೋಟ್ ಡೌನ್ ಮಾಡ್ಕೊಳ್ಳಿ. ಬರ್ತಾಯ್ತಾ? 1 moment, there was a technical glitch. Sorry, I'll share the screen again. So, or, and, but. Choose the correct conjunction. I wanted to go dash, it was raining. ಇವೆಲ್ಲ multiple choice questions pertaining to 6th English. We had seen articles and conjunctions few classes back pertaining to it. Ask questions on it. ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಈ ಸೆಂಟೆನ್ಸ್ ಅಲ್ಲಿರೋ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ನೀವು ಐಡೆಂಟಿಫೈ ಮಾಡಬೇಕು. ಶಿ ಲೆಫ್ಟ್ ಬಿಕಾಸ್ ಶಿ ವಾಸ್ ಟಯರ್ಡ್. ಅವಳು ಯಾಕಪ್ಪ ಹೋದ್ಲು? ಅವಳು ಟಯರ್ಡ್ ಆಗಿರೋ ಕಾರಣಕ್ಕೋಸ್ಕರ ಅವಳು ಬೇಗ ಬಿಟ್ಲು. ಅವಳು ಬಿಟ್ಟು ಹೋದ್ಲು. ಶಿ ಲೆಫ್ಟ್ ಬಿಕಾಸ್ ಶಿ ವಾಸ್ ಟಯರ್ಡ್. ಈ ಸೆಂಟೆನ್ಸ್ ಅಲ್ಲಿ ಯಾವುದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್? ವಾಸ್, ಲೆಫ್ಟ್, ಬಿಕಾಸ್, ಶಿ.
ಬರ್ದಾಯ್ತಾ ಮಕ್ಳೇ? ಆನ್ಸರ್ ಮಾತ್ರ ಬರ್ಕೊಂಡ್ರೆ ಸಾಕು. ಕೊನೆಯಲ್ಲಿ ನಾನು ಆನ್ಸರ್ನ ಡಿಸ್ಕಸ್ ಮಾಡ್ತೀನಿ. ಸೆಲೆಕ್ಟ್ ದ ಕರೆಕ್ಟ್ ಆರ್ಟಿಕಲ್. ಡ್ಯಾಶ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಒಂದು ಆಪಲ್ ತಿಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಂತಾನೆ ಇಲ್ಲ. ಅದಕ್ಕೆ ಜಾಸ್ತಿ ಹಣ್ಣುಗಳನ್ನು ತರಕಾರಿಗಳನ್ನು ನಾವು ತಿನ್ಬೇಕು ಅಲ್ವಾ? ಈ ಒಂದು ಹಣ್ಣನ್ನ ನಾವು ತಿಂದಿದ್ರೆ ಡಾಕ್ಟರ್ ಹತ್ರ ಹೋಗೋದೇ ಬೇಡ. ಇಟ್ ವಿಲ್ ಕೀಪ್ ದ ಡಾಕ್ಟರ್ ಅವೇ. ಸೊ ಇಲ್ಲ ಅದು ಮುಖ್ಯ ಅಲ್ಲ, ಯಾವ ಆರ್ಟಿಕಲ್ ನ ಬಳಸ್ಬೇಕು. ಅಂಡ್ ಇಲ್ಲಾಂದ್ರೆ ಇಲ್ಲಿ ಆರ್ಟಿಕಲೇ ಬೇಕಾಗಿಲ್ಲ. ನೆಕ್ಸ್ಟ್ ಕ್ವೆಶನ್, ವಿಚ್ ಇಸ್ ಅ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್? ಈ 4 ಆಪ್ಷನ್ ಅಲ್ಲಿ ಯಾವುದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್? ಬಿಕಾಸ್, ಆಲ್ದೋ, ಅಂಡ್, ಇಫ್. ಮುಂದಿನ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಕಂಜಂಕ್ಷನ್. ಹಿ ವಿಲ್ ಕಮ್ ಡ್ಯಾಶ್ ಹಿ ಫಿನಿಶ್ ಹಿಸ್ ವರ್ಕ್. ಅವನ್ ಬರ್ತಾನೆ, ಯಾವಾಗ ಬರ್ತಾನೆ? ಅವನ್ ಆ ಕೆಲಸ ಆದ್ಮೇಲೆ ಬರ್ತಾನ? ಅವನ್ ಬರ್ತಾನೆ, ಅದಾದ್ಮೇಲೆ ಕೆಲ್ಸ ಮುಗಿಸ್ತಾನೆ. ಅಲ್ದೆ, ಆದ್ರೆ, ಅಂಡ್ ಅಂದ್ರೆ ಮತ್ತೆ, ಆಫ್ಟರ್ ಅಂದ್ರೆ ಅದಾದ್ಮೇಲೆ, ಆರ್ ಅಲ್ದೆ ಆಪ್ಷನ್ ಕೊಡ್ತಿದೀವಿ. ಬಟ್ ಇಲ್ಲಿ ಇರೋದೆಲ್ಲ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಹೌದಾ? ಆಫ್ಟರ್ ಅಲ್ಲ ಮ್ಯಾಮ್. ಕರೆಕ್ಟ್. ಯಾವ ಆಪ್ಷನ್ ನಾವು ಚೂಸ್ ಮಾಡ್ತೀವಿ? 3 ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಒಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ರೈಟ್. ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಆರ್ಟಿಕಲ್ ಯೂಸ್ ಫಾರ್ ಸ್ಪೆಸಿಫಿಕ್ ಐಟಮ್ಸ್. ಸ್ಪೆಸಿಫಿಕ್ ಆಗಿ ಐಟಮ್ಸ್ ಇದೆ ಅಂದ್ರೆ ಅವಾಗ ಯಾವ ಆರ್ಟಿಕಲ್ ನ ಉಪಯೋಗಿಸ್ತೀವಿ? ಅಂಡ್, ದ, ನನ್. ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಅಂತ ನಾವು ಕಲ್ತ್ಕೊಂಡಿದೀವಿ ಅಲ್ವಾ? ಡೆಫಿನೆಟ್ ಆರ್ಟಿಕಲ್ ಅದನ್ನೇ ಯಾವ್ದು ಇಲ್ಲಿ? ಫೈನ್. ಸೆಲೆಕ್ಟ್ ದ ಕಂಜಂಕ್ಷನ್. ಶಿ ಇಸ್ ಸ್ಮಾರ್ಟ್ ಡ್ಯಾಶ್ ಹಾರ್ಡ್ ವರ್ಕಿಂಗ್. ಅವಳು ಸ್ಮಾರ್ಟ್ ಆಗೂ ಇದ್ದಾಳೆ, ಹಾರ್ಡ್ ವರ್ಕು ಮಾಡ್ತಾಳೆ. ಇಲ್ದೆ, ಆದ್ರೆ, ಮತ್ತೆ, ಆ ಕಾರಣಕ್ಕೋಸ್ಕರ, ಅಲ್ದೆ, 4 ಆಪ್ಷನ್ಸ್ ಇಲ್ಲಿದೆ. ಈ ನಾಲ್ಕಲ್ಲಿ ಯಾವ್ದನ್ನ ನಾವು ಚೂಸ್ ಮಾಡ್ತೀವಿ? ಓಕೆ. ಮುಂದಿನ ಪ್ರಶ್ನೆ, ವಿಚ್ ಇಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್? ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವ್ದಪ್ಪ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್? ಬಿಕಾಸ್, ಆರ್, ಬಟ್, ಅಂಡ್. ಬಿಕಾಸ್, ಆರ್, ಬಟ್, ಅಂಡ್. ಮುಂದಿನ ಪ್ರಶ್ನೆ, ಲಾಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಹಿ ಇಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಸೈಲೆಂಟ್ ಹೆಚ್ ಬರುವಾಗ ಏನ್ ಉಪಯೋಗಿಸ್ಬೇಕಂತ ಹೇಳಿದೀನಿ, ನೆನ್ಪಿದ್ಯಾ? ಯಾವ ಆರ್ಟಿಕಲ್ ನ ನಾವು ಉಪಯೋಗಿಸ್ತೀವಿ? ಹಿ ಇಸ್ ಅ ಆನೆಸ್ಟ್ ಮ್ಯಾನ್, ಅಂಡ್, ದ, ಆರ್ ನನ್ ಆಫ್ ದ. ಆನ್ಸರ್ಸ್ ನ ತಿಳ್ಕೊಳ್ಳೋಣವಾ? ಓಕೆ. ಆರ್ಟಿಕಲ್ ವಬಲ್ ಸೌಂಡ್ ಮುಂಚೆ ಯಾವ್ದನ್ನ ಉಪಯೋಗಿಸ್ತೀವಿ? ಆನ್. ಎಕ್ಸಾಕ್ಟ್ಲಿ. ಸರಿಗಿದ್ರೆ ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ, ಕರೆಕ್ಟ್ ಆನ್ಸರ್ ಅಂತ. 1 ಮಾರ್ಕ್ ನಿಮ್ಗೆ. ಚೂಸ್ ದಿ ಕರೆಕ್ಟ್ ಕಂಜಂಕ್ಷನ್. ಐ ವಾಂಟೆಡ್ ಟು ಗೋ ಡ್ಯಾಶ್ ಇಟ್ ವಾಸ್ ರೈನಿಂಗ್. ಆದ್ರೆ ಮಳೆ ಬೀಳ್ತಾನೆ ಇತ್ತು. ಬಟ್ ಇಟ್ ವಾಸ್ ರೈನಿಂಗ್. ಎಕ್ಸಾಕ್ಟ್ಲಿ. ಕರೆಕ್ಟ್ ಆಗಿ ಕಂಡುಹಿಡ್ತಿದ್ದೀರಾ? 1 ಮಾರ್ಕ್. ಐಡೆಂಟಿಫೈ ದ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಈ ಒಂದು ಸೆಂಟೆನ್ಸ್ ಅಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು? ಅವಳು ಬಿಟ್ಟು ಹೋದ್ಲು ಯಾಕಂದ್ರೆ ಅವಳಿಗೆ ತುಂಬಾ ಟೈರ್ಡ್ ಆಗಿತ್ತು. ಯಾಕಂದ್ರೆ ರೀಸನ್, ದ ವರ್ಡ್ that gives us the reason is because. So because is subordinating conjunction. Select the correct article. Dash apple a day keeps the doctor away. An apple a day keeps the doctor away. Okay.
ಈ 4 ಆಪ್ಷನ್ಗಳಲ್ಲಿ ಯಾವ್ದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್? and is the right answer. Choose the correct conjunction. He will work, I'm so sorry, he will come dash he finishes his work. ಅವನ್ ಕೆಲಸ ಆದ್ಮೇಲೆ ಅವನ್ ಬರ್ತಾನೆ. He will come after he finishes his work. Correct. Identify the article used for specific items. Give me the purse that I gave you yesterday. ನಿನ್ನೆ ನಾನು ನಿನ್ ಕೊಟ್ಟೋ ಪರ್ಸ್ನ ನನಗೆ ಮತ್ತೆ ಕೊಡು. ಸ್ಪೆಸಿಫಿಕ್ ಆಗಿ ಆ ಪರ್ಸ್ನ ಕೇಳ್ತಿದ್ದೀರಾ. ಸೊ ದ ಅನ್ನೋದು ಸ್ಪೆಸಿಫಿಕ್ ಆರ್ಟಿಕಲ್ ಆಗಿ ನಾವು ಬಳಸ್ತೀವಿ. ಡೆಫಿನೆಟ್ ಆರ್ಟಿಕಲ್, ಸ್ಪೆಸಿಫಿಕ್ ಐಟಮ್ಸ್. ಸೆಲೆಕ್ಟ್ ದಿ ಕಂಜಂಕ್ಷನ್. ಶಿ ಇಸ್ ಸ್ಮಾರ್ಟ್ ಡ್ಯಾಶ್ ಹಾರ್ಡ್ ವರ್ಕಿಂಗ್. ಸ್ಮಾರ್ಟ್ ಆಗು ಇದ್ದಾಳೆ, ಹಾರ್ಡ್ ವರ್ಕಿಂಗು ಮಾಡ್ತಾಳೆ. ಕಠಿಣವಾಗೂ ಅವಳು ಪ್ರಯತ್ನವನ್ನ ಹಾಕ್ತಾಳೆ. and ಅನ್ನೋ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇಲ್ಲಿ ಉಪಯೋಗಿಸ್ತೀವಿ. ವಿಚ್ ಇಸ್ ಅ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್? ಈ 4 ಆಪ್ಷನ್ ಅಲ್ಲಿ ಯಾವುದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್? ಒಂದೇ ಒಂದು ಮಾತ್ರ. ಎಕ್ಸಾಕ್ಟ್ಲಿ, ಬಿಕಾಸ್ ಅನ್ನೋದು. ಆರ್, ಬಟ್ ಅಂಡ್ ಈ 3 ಕೋಆರ್ಡಿನೇಟಿಂಗ್. ಚೂಸ್ ದಿ ಕರೆಕ್ಟ್ ಆರ್ಟಿಕಲ್. ಹಿ ಇಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಹಿ ಇಸ್ ಆನ್ ಆನೆಸ್ಟ್ ಮ್ಯಾನ್. ಸೈಲೆಂಟ್ ಹೆಚ್ ಬರುವಾಗ ಏನಂದೆ? ಆನ್ ಅನ್ನೋ ಆರ್ಟಿಕಲ್ ನ ಉಪಯೋಗಿಸ್ಬೇಕು ಅಂತ ಹೇಳಿದೆ. ಸೊ ನೀವೆಲ್ಲರೂ ಆನ್ಸರ್ಸ್ ನ ಸರಿಯಾಗಿ ಕಂಡುಹಿಡ್ತಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಐ ಹೋಪ್ ದಟ್ ಯು ಹ್ಯಾವ್ ಗೆಸ್ ದಿ ಆನ್ಸರ್ಸ್ ಪರ್ಫೆಕ್ಟ್ಲಿ. written it in your paper, written it in the book or paper that you are maintaining. Okay, as I've discussed, I'm quickly scrolling down. Okay, ಇವತ್ತಿನ ಒಂದು ಸೆಷನ್ ಅಲ್ಲಿ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ ಸೆಂಟೆನ್ಸ್ ಅಂಡ್ ಫಾರ್ಮ್ಯಾಟ್ ಹೇಗಿರತ್ತೆ, ಅದ್ರ ಸಂಬಂಧವಾಗಿರೋ ಎಕ್ಸಾಂಪಲ್ಸ್, ಯೂಸೇಜ್ ಇವೆಲ್ಲ ನೋಡಿದೀವಿ. ಈ ಸೆಂಟೆನ್ಸ್ ಫಾರ್ಮ್ಯಾಟ್ ಸ್ಟ್ರಕ್ಚರು ಹೇಗಿರತ್ತಂತ ತಿಳ್ಕೊಂಡಿದೀವಿ. ಸೊ ಮತ್ತೊಂದು ಮುಂದಿನ ವಾರ ಕ್ಲಾಸಲ್ಲಿ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.